Yeah. So the next plan that came into picture was Mountbatten Plan. So Mountbatten Plan is nothing but the plan to divide India. ಅಷ್ಟೇ, ಇಂಡಿಯಾನ ಡಿವೈಡ್ ಮಾಡೋಕ್ಕೆ ಬಂದಿದ್ದಂಥ ಪ್ಲ್ಯಾನ್ ಏನಿದೆ, ದಿಸ್ ಈಸ್ ದ ಮೌಂಟ್ ಬ್ಯಾಟನ್ ಪ್ಲ್ಯಾನ್. ಇಂಡಿಯಾ ಮ್ಯಾಪ್ನ ರಫ್ ಆಗಿ ಬಿಡಿಸ್ತೇನೆ, ಬೇಜಾರಾಗಬೇಡಿ ಪ್ಲೀಸ್. ನಂಗೆ ಅಷ್ಟು ಬರಲ್ಲ ಡ್ರಾಯಿಂಗ್ಸ್, ನೀವು ಬೇಜಾರಾಗಿಬಿಟ್ರೆ ಆಮೇಲೆ ನಾನು ಹುಡ್ಕೊಂಡು ಬಂದೆಲ್ಲ ಹೊಡಿಬೇಡಿ, ಬೇಜಾರು ಮಾಡ್ಕೋಬೇಡಿ. ಓಕೆ, ಸಖತ್ತಾಗಿ ಬಿಡಿಸ್ದೆ ಗುರು. ಕ್ರೇಜಿ. ಇದನ್ನೇ ಭಾರತ ಅಂತ ಅಂದ್ಕೊಳ್ಳಿ. ನೋಡಿ, ನಾನು ದೇಶಭಕ್ತ, ನನಗೆ ದೇಶ ಅಂದರೆ ತುಂಬ ಮುಖ್ಯ. ನನ್ನ ಮ್ಯಾಪ್ನ ನೋಡಿ ಜರ್ಜ್ ಮಾಡಬೇಡಿ, ನನಗೆ ಡ್ರಾಯಿಂಗ್ಸ್ ಬರಲ್ಲ. ಸಿ, ದಿಸ್ ಈಸ್ ಇಂಡಿಯಾ, ಹೌದಾ? ಈಗ ನಮ್ಮ ಕರೆಂಟ್ ಡೇ ಇಂಡಿಯಾ ಇದು. ಇನಿಷಿಯಲಿ ದಿಸ್ ಪಾರ್ಟ್ ವಾಸ್ ದ ಪಾರ್ಟ್ ಆಫ್ ಇಂಡಿಯಾ. ಇದನ್ನು ನಾವು ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸಸ್ ಅಂತ ಕರಿತಿದ್ವಿ. ಆ್ಯಂಡ್ ದಿಸ್ ವಾಸ್ ಕಾಲ್ಡ್ ಆಸ್ ಬೆಂಗಾಲ್ ರೀಜನ್ ಅಲ್ವಾ? ದಿಸ್ ವಾಸ್ ಕಾಲ್ಡ್ ಆಸ್ ಬೆಂಗಾಲ್ ರೀಜನ್. ಸೊ ರೆಡ್ ಪೆನಲ್ಲಿ ಬಿಡಿಸ್ತಾ ಇದ್ದಾನೆ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ದಿಸ್ ಟುಗೆದರ್ ಥಿಂಗ್ ವಾಸ್ ಕಾಲ್ಡ್ ಆಸ್ ಬೆಂಗಾಲ್ ಪ್ರಾವಿನ್ಸ್ ಆ್ಯಂಡ್ ದಿಸ್ ಟುಗೆದರ್ ಥಿಂಗ್ ವಾಸ್ ಕಾಲ್ಡ್ ಆಸ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್. ಇಲ್ಲಿ ಮುಸ್ಲಿಮ್ದು ಪಾಪ್ಯುಲೇಷನ್ ಜಾಸ್ತಿ ಇತ್ತು. ಹಿಯರ್ ಇಟ್ ವಾಸ್ ಮುಸ್ಲಿಮ್ ಡಾಮಿನೆನ್ಸ್ ಆ್ಯಂಡ್ ಹಿಯರ್ ಆಲ್ಸೋ ಇಟ್ ವಾಸ್ ಮುಸ್ಲಿಮ್ ಡಾಮಿನೆನ್ಸ್. ಸೊ ವಾಟ್ ಹ್ಯಾಪಂಡ್ ವಾಸ್ Mountbatten Plan was nothing but dividing India on the basis of community, that is Hindu versus Muslims. So this part, that black color dot ಅಲ್ಲಿ ಏನು ನೋಡ್ತಾ ಇದ್ದೀರಾ, India map, this was the India map that was proposed, and this were the proposals given by Mountbatten for the creation of Pakistan. This was called as West Pakistan and this was called as East Pakistan. ಯಾಕಂದರೆ ಅದು ಈಸ್ಟ್ ಆಫ್ ಇಂಡಿಯಾ ಬರುತ್ತೆ, and this is west of India, this is north and this is south. Based on the directions, East Pakistan and West Pakistan ಅಂತ ಇಂಡಿಯಾನ 3 pieces ಆಗಿ ಡಿವೈಡ್ ಮಾಡ್ತಾರೆ, 3 different pieces. And it also gave the permission, especially cabinet mission ಅಲ್ಲಿ ಬರುತ್ತೆ, the princely states, ಇದು ಕೂಡ ನೆನಪಿರಬೇಕು, the princely states, ಅದೇ ರಾಜ ಮಹಾರಾಜರಿದ್ರಲ್ವಾ, they were having an own simple kingdoms ಒಳಗಡೆ. They were given 3 choices. 1, join Indian Union, either you become a part of India or join Pakistan Union. ನೀವು ಬೇಕಿದ್ರೆ ಇಂಡಿಯನ್ ಆದರೂ ಸೇರ್ಕೋಬೋದು, ಪಾಕಿಸ್ತಾನ ಆದರೂ ಸೇರ್ಕೋಬೋದು, ಆರ್ ಯು ಕ್ಯಾನ್ ಸ್ಟೇ ಇಂಡಿಪೆಂಡೆಂಟ್ ಅಂತ 3 choices were given to the local rulers. And when it came, then Mountbatten Plan came in 1947. Sardar Vallabhbhai Patel was given the task of unifying India. Jawaharlal Nehru calls for Sardar Vallabhbhai Patel to unify India, and Sardar Vallabhbhai Patel went to all the princely states and told them to join the Indian Union. Either he told it with love, ಬರ್ರಪ್ಪ ನಮ್ಮನ್ನು ಸೇರ್ಕೊಳ್ಳಿ ಅಂತ ಪ್ರೀತಿಯಿಂದ ಹೇಳಿದ್ರು, either he gave some sanctions ಅಂದರೆ ಏನಂತಾರೆ ಅದನ್ನ, ಪೆನ್ಷನ್ ಕೊಡ್ತೇನೆ, ದುಡ್ಡು ಕೊಡ್ತೇನೆ ಅಂತ ಹೇಳಿ ಸೇರ್ಕೊಂಡ್ರು. ಆ್ಯಂಡ್ ದ ಥರ್ಡ್ ಒನ್ ವಾಸ್ ರಿವೋಲ್ಟ್, ಯುದ್ಧ ಕೂಡ ಮಾಡಿದ್ದಾರೆ ನಮಗೋಸ್ಕರ. ಇಫ್ ಯು ಆರ್ ಸೀಯಿಂಗ್ ದ ಇಂಡಿಯಾ ಮ್ಯಾಪ್ ಟುಡೇ ಲೈಕ್ ದಿಸ್, the architect of current Indian map is Sardar Vallabhbhai Patel. And ಆ ಟೈಮಲ್ಲಿ 3 regions were having problems. One was Kashmir, one was Hyderabad and one was Junagadh. ಈ 3 ಏರಿಯಾದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. Kashmir was taken by army invasion. Indian army went there and fought, and even in case of here Hyderabad, it was army activity. Sardar Vallabhbhai Patel took the armies, attacked on the Nawab of Hyderabad to take control of Hyderabad, because he wanted to join the Pakistan, and Raja Hari Singh of Kashmir wanted to stay independent. Idr bagge video ide already. I think State Reorganizations Act ಅನ್ನೋ ಒಂದು ವಿಡಿಯೋ ಇದೆ ನಂದು. Article 1 to 3 4, yes, Article 1 to 4 ಆಫ್ ಇಂಡಿಯನ್ ಪಾಲಿಟಿಯಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ. ಹೌ ಕಾಶ್ಮೀರ್ ಬಿಕಮ್ ಅ ಪಾರ್ಟ್ ಆಫ್ ಇಂಡಿಯಾ, ಹೌ ಹೈದರಾಬಾದ್ ಬಿಕಮ್ ಅ ಪಾರ್ಟ್ ಆಫ್ ಇಂಡಿಯಾ ಅಂತ Article 1 to 4 ಇಂಡಿಯನ್ ಪಾಲಿಟಿ ವಿಡಿಯೋಲ್ಲಿ ಮಾತಾಡಿದ್ದಾನೆ. ಯು ಕ್ಯಾನ್ ಗೋ ದರ್ ಆ್ಯಂಡ್ ಹ್ಯಾವ್ ಅ ಕ್ಲಾರಿಟಿ. ಬಟ್ ಫಾರ್ ನೌ ಅಂಡರ್ಸ್ಟ್ಯಾಂಡ್ ದಟ್ Mountbatten Plan ಕ್ಲಿಯರ್ಲಿ ಸೆಡ್ ದಟ್ ಐ ಆಮ್ ಗೋನ್ ಡಿವೈಡ್ ಇಂಡಿಯಾ ಆನ್ ದ ಬೇಸಿಸ್ ಆಫ್ ಪಾಕಿಸ್ತಾನ್. ಆ್ಯಂಡ್ ಇವಾಗ ಸ್ವಲ್ಪ ಲೆಟ್ಸ್ ಗೋ ಬ್ಯಾಕ್ ಇನ್ ಹಿಸ್ಟ್ರಿ. ನೋಡಿ, 19 ಬೇಡ, ಇನ್ನೂ ಹಿಂದೆ ಹೋಗೋಣ. ಈಗೆಲ್ಲ ಒಂದು ಲೈನಲ್ಲಿ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. 1857 ಸ್ಟಾರ್ಟ್ ಆಗಿದ್ದಂಥ ಕ್ರೌನ್ಸ್ ರೂಲ್ 1871ವರೆಗೂ ಹಿಂದೂಸ್ನ ಪ್ರಮೋಟ್ ಮಾಡ್ತು ಅಲ್ವಾ? ಹಿಂದೂಸ್ ವೇರ್ ಗಿವನ್ ಎಜುಕೇಷನ್. 1871 ಬಂದು 1875 ಅಲಿಗರ್ ಯೂನಿವರ್ಸಿಟಿ ಸರ್ ಸೈಯದ್ ಅಹಮದ್ ಖಾನ್ ಅವ್ರು ಪ್ರಮೋಟ್ ಮಾಡಿದ್ರು, ಡ್ಯೂ ಟು ವಿಚ್ ಮುಸ್ಲಿಮ್ಸ್ ವೇರ್ ಗಿವನ್ ಅಟೆನ್ಷನ್. ಆ್ಯಂಡ್ 1905 ಪಾರ್ಟಿಷನ್ ಆಫ್ ಬೆಂಗಾಲ್ ಆಯಿತು. ನಿಮ್ಗೆ ಇದು ಕೂಡ ಗೊತ್ತಿರಬೇಕು. ನಾನು ಡಿವೈಡ್ ಆ್ಯಂಡ್ ಕಾಂಕರ್ ಬಗ್ಗೆ ಹೇಳ್ತಾ ಇದ್ದೇನೆ. ಹೌ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಬಿಕೇಮ್ ಎನಿಮೀಸ್. ಇನಿಷಿಯಲಿ ಆಫ್ಟರ್ ಇಂಡಿಪೆಂಡೆನ್ಸ್ ದೇ ಸಪೋರ್ಟೆಡ್ ಇಂಡಿಯನ್ಸ್, ಆಫ್ಟರ್ ದಟ್ ದೇ ಸಪೋರ್ಟೆಡ್ ಮುಸ್ಲಿಮ್ಸ್. ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿದ್ರು, ಡ್ಯೂ ಟು ವಿಚ್
Bengal was split into two pieces. One is called as East Bengal, one is called as West Bengal. East Bengal went on to become East Pakistan in the future, and in 1909, Morley Minto reforms in the Muslims were given separate electorates. They were given separate electorates so that they get separated from INC. After that, ಇವಾಗ ನೋಡಿ 1945 ಅಲ್ಲಿ ಬಂದಂಥ ಕ್ಯಾಬಿನೆಟ್ ಮಿಷನ್ ಫೇಲ್ಡ್. 1946 ಅಲ್ಲಿ there was call for action, direct action day by Muhammad Ali Jinnah. And in 1947, Mountbatten Plan divided India. How was India divided on the basis of communalism anta helidre? It starts from 1857 and it concludes in 1847. ಈ ಬ್ರಿಟಿಷರ್ಸ್ ಇಂಡಿಯಾಗೆ ಬರ್ತಾ ಇದ್ದಿದ್ರೆ ಟಿಲ್ ನಾವು ವಿ ಆಲ್ ವುಡ್ ಹ್ಯಾವ್ ಬೀನ್ ಯುನೈಟೆಡ್. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ. Unfortunately, that thing happened. See how great Britishers divide and rule policy conquered. And isthe alla, not just this. Inside Hindus also there was division into Brahmins and non-Brahmin classes, and non-Brahmin classes were given separate electorate, like separate reservations for the backward classes were given by Britishers, and Sikhs were given the reservations, and Parsis were given the reservations, Anglo-Indians were given reservations. Complete divide and conquer ಏನಿದೆ, it started in 1857 and it concluded in 1947 with the separation of my country. It's a very black day, and the reason why Hindus and Muslims are fighting today is absolutely because of Britishers. It is not because of Modi, it is not because of Rahul Gandhi, it is not because of anyone else. This division that they created in the past using their divide and rule conquers policies is still now affecting our country. Now ಏನು ಹಿಂದೂ ಮುಸ್ಲಿಂ ಅಂತ ಹೊಡ್ಕೊಳ್ತಾ ಇದೀವಲ್ಲ, before 1857 this thing was not there, but after 1857 this started. And the last act that was passed was Indian Independence Act. Indian Independence Act of 1947. This told that India would be created into two unions. ಎರಡು ಯೂನಿಯನ್ ಕ್ರಿಯೇಟ್ ಆಗುತ್ತೆ. One is called as Union of India, one is called as Union of Pakistan. Okay, this was Indian Independence Act. All the powers would be transferred to Indians. Administrative powers and legislative powers would be transferred to India and Pakistan respectively. And third one is until both unions don't complete their constitution, they would be under the control of Britishers. ಎಲ್ಲಿವರೆಗೂ ನಿಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಲ್ವೋ ಅಲ್ಲಿವರೆಗೂ ನೀವು ನಮ್ಮ ಕಂಟ್ರೋಲಲ್ಲಿ ಇರ್ತೀರಾ ಅಂತ ಹೇಳಿದ್ರು. ಆ್ಯಂಡ್ ಬೋತ್ ಆಫ್ ದೆಮ್ ವೆರ್ ಗಿವನ್ ಟೆಂಪರರಿ ಡೊಮಿನಿಯನ್ ಸ್ಟೇಟಸ್. ಅರ್ಥ ಮಾಡ್ಕೊಳ್ಳಿ, both of them were given dominion status. Andre until the constitution was not ready, Viceroy of India, who was the topmost position, the President of India antiralla, that was still a Britisher for India. So in the dates of 14th August 1947 and 15th August 1947, two unions were created. One is called as Pakistan Union, one is called as Union of India. And still the dominion status ಮಾತ್ರ ಕೊಟ್ಟಿದ್ರು, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಟ್ಟಿರಲಿಲ್ಲ. 15th August in 1947 ನಾವು ಸೆಲೆಬ್ರೇಟ್ ಮಾಡ್ತೇವೆ. ದಿಟ್ ಈಸ್ ಅ ಡೊಮಿನಿಯನ್ ಇಂಡಿಪೆಂಡೆನ್ಸ್, ನಾಟ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಇದು ನಿಮಗೆ ನೆನಪಿರಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್, ಇಟ್ ವಾಸ್ ಅ ಬ್ಲ್ಯಾಕ್ ಡೇ. ಇದನ್ನು ನಾವು ಹಿಸ್ಟ್ರಿಯಲ್ಲಿ ಬ್ಲ್ಯಾಕ್ ಡೇ ಅಂತ ಕರೀತೇವೆ. ದ ರೀಸನ್ ಈಸ್ ಫ್ರಮ್ ದ ಪಾಕಿಸ್ತಾನ್ ಯೂನಿಯನ್, ಬಿಕಾಸ್ ಸಿನ್ಸ್ ಇಟ್ ವಾಸ್ ಕ್ಲಿಯರ್ಲಿ ಬೇಸ್ಡ್ ಆನ್ ರಿಲಿಜನ್, ಇಲ್ಲಿ ಬರೀ ಇಸ್ಲಾಮಿಯನ್ಸ್ ಇರ್ಬೋದಂತ, Hindus and other communities were sent out of this union. They all came to India. There was a mass migration from East Pakistan and West Pakistan. All the other communities came in shelter of India. And on that day, lakhs of people died. ಸಾವಿರಾರು ಜನ ತಮ್ಮ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದರು. ಎಷ್ಟೋ ಜನ ಬರ್ತಾನೆ ರೋಡಲ್ಲಿ ಸತ್ತೋಗ್ತಾರೆ ಹಸ್ವಿನಿಂದ, ಹಂಗರಿಂದ. ಆ್ಯಂಡ್ ವೆನ್ ದೇ ಕೇಮ್ ಹಿಯರ್, ನಿಮಗೆ ಗೊತ್ತಿರಬೇಕು, ಆಗಸ್ಟ್ ಇಸ್ ದ ಮಂತ್ ಆಫ್ ಮಾನ್ಸೂನ್ಸ್. ಇಟ್ ಈಸ್ ದ ಮಂತ್ ಆಫ್ ರೈನ್. ಸೊ ಮಳೆಯಿಂದ ತುಂಬ ರೋಗಿಗಳು ಕೊಲೇರಿಯಾ, ಡೆಂಗ್ಯೂ, ಮಲೇರಿಯಿಂದ ತೀರೋಗ್ತಾರೆ. ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ. ನಾವೀಗ ಸೆಲೆಬ್ರೇಟ್ ಮಾಡ್ತೀವಲ್ಲ ವಂದೇ ಮಾತರಂ, ಜೈ ಹಿಂದ್ ಅಂತ. ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಅ ಲಾಟ್ ಆಫ್ ಪೀಪಲ್. ಎಷ್ಟೋ ಜನ, ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ದಿಸ್ 24th January 1950 ವಿ ವರ್ ರೆಡಿ ವಿತ್ ಅವರ್ ಕಾನ್ಸ್ಟಿಟ್ಯೂಷನ್. ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಕಂಪ್ಲೀಟ್. Constituent Assembly drafted by Dr. B.R. Ambedkar completes our constitution on 24th January 1950, and on 26th January 1950, on 26th January 1950, India became a republic. Republic andre the topmost position, that is the President of India was an Indian. With this, the complete East India Company and the Crown's rule ended here. India became independent. India had a constitution, and Dr. Rajendra Prasad became the first president of India, and Jawaharlal Nehru became the
first Prime Minister of India. If in case Subhash Chandra Bose had not died in the plane crash, definitely after 1947, he was the most deserving candidate for Prime Ministership. If not for him, there was one more person, Sardar Vallabhbhai Patel. He could also been a candidate for Prime Minister, but instead of becoming the Prime Minister, Sardar Vallabhbhai Patel became Deputy Prime Minister of India. There is a post called as Deputy Prime Minister. ಅಂದರೆ ನಮಗೆ ಬೇಕಿದ್ದರೆ ನಾವು ಒಂದು ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ದ ಫಸ್ಟ್ ಇಂಡಿಯನ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ವಾಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ದಿಸ್ ವಾಸ್ ದ ಗವರ್ನಮೆಂಟ್ ದಟ್ ವಾಸ್ ಫಾರ್ಮ್ಡ್ ಆಫ್ಟರ್ 1947. Dr. Rajendra Prasad, 1950, Dr. Rajendra Prasad became the first president, Jawaharlal Nehru became the first prime minister, and Sardar Vallabhbhai Patel became first deputy prime minister, and India became free on 26th January 1950. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, why was 26th January 1950 selected ಫಾರ್ ರಿಪಬ್ಲಿಕ್ ಡೇ? ಎಷ್ಟೋ ದಿನ ಇದೆ, 365 ದಿನ ಇದೆ ಕ್ಯಾಲೆಂಡ್ರಲ್ಲಿ. ಯಾಕೆ 26th January 1950 ಅಂದರೆ, ಇಫ್ ಇನ್ ಕೇಸ್ ಯು ರಿಮೆಂಬರ್, Purna Swaraj was adopted in 26th January of 1929 in Lahore session to give a symbolic representation for this day when Indians opted for complete independence, a dream of Indians anta ಏನು ಕರೀತೇವೆ, which was dream of our great leader Bhagat Singh that came into power after 1947 to give that day a symbolic representation. 1947 ಅಲ್ಲಿ ಕಂಡಂತ 1929 ಅಲ್ಲಿ ಕಂಡಂತ ಕನಸಿಗೆ 26th January 1950ಗೆ we give that symbolic representation. ಅರ್ಥ ಆಗ್ತಿದೆಯಾ? This is the reason why we celebrate Republic Day in 26th January 1950 to show the symbolic importance of Purna Swaraj that was adopted in Lahore session in 1929 by East India Company. This is the complete timeline of 1857 to 1947. and ನಿಮಗೆ ಇನ್ಮೇಲೆ ಗೊತ್ತಿರಬೇಕು, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದ್ದು ಬರೀ INC ಇಂದ ಅಲ್ಲ. INC has played a very vital role. with that there are many unsung heroes. ಈ ವಿಡಿಯೋದಲ್ಲಿ ನಾನೆಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದಾನೆ. ನೋಡಿ, ನಾನು ತುಂಬ ಮ್ಯಾರಥಾನ್ ಸೀರೀಸ್ನ ನೋಡಿದ್ದಾನೆ, ತುಂಬ ಬುಕ್ಸ್ನ ಓದಿದ್ದಾನೆ. ಆಲ್ ದ ಬುಕ್ಸ್ ದಟ್ ಐ ಹ್ಯಾವ್ ರೆಡ್ have highlighted Jawaharlal Nehru and Mahatma Gandhi to the peaks. ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಆಗಲಿ, ಅಥವಾ ಭಗತ್ ಸಿಂಗ್ ಬಗ್ಗೆ ಆಗಲಿ, ಸುಖದೇವ್ ರಾಜ್ಗುರು ಅವ್ರ ಬಗ್ಗೆ ಆಗಲಿ, ಚಂದ್ರಶೇಖರ್ ಆಜಾದ್ ಬಗ್ಗೆ ಆಗಲಿ, ಬೋಸ್ ಬಗ್ಗೆ ಆಗಲಿ ಯಾರು ಕರೆಕ್ಟಾಗಿ ಮಾತಾಡಿರಲಿಲ್ಲ. ಆಲ್ ವೇರ್ ಲೈಕ್ ನಮ್ಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದೆ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟಿಂದ, ವಿಚ್ ಇಸ್ ಪಾರ್ಷಿಯಲಿ ಟ್ರೂ. 40% ಅಂತ ಅಂದ್ಕೊಳ್ಳಿ. 60% ಆಫ್ ದ ಹೀರೋಸ್ ಆಫ್ ಅವರ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಆರ್ ಹಿಡನ್ ಫ್ರಮ್ ದ ಬುಕ್ಸ್ ಆಫ್ ಹಿಸ್ಟ್ರಿ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಫ್ರಮ್ ನೌ ಆನ್ ಯು ಶುಡ್ ಬಿ ನೋಯಿಂಗ್ 1857 ಇಂದ 1947 ಆಗಿರೋ ಪ್ರತಿಯೊಂದು ಇವೆಂಟು ನಾನು ಕ್ಲಿಯರ್ ಆಗಿ ಕವರ್ ಮಾಡ್ಕೊಂಡು ಹೋಗಿದ್ದಾನೆ. ದಿಸ್ ಕನ್ಕ್ಲೂಡ್ಸ್ ದಿಸ್ ಸೆಷನ್ ಆ್ಯಂಡ್ ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಫಾರ್ 1600 to 1857, ದಟ್ ಈಸ್ ದ ರೈಸ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೇನೆ. ಐ ಡಿಡ್ ದಿಸ್ ವಿಡಿಯೋ ಫಸ್ಟ್ ಬಿಕಾಸ್ ಇಂಡಿಯನ್ ಪಾಲಿಟಿ ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ವಿದೌಟ್ ನೋಯಿಂಗ್ ದ ಹಿಸ್ಟ್ರಿ ದೇರ್ ಇಸ್ ನೋ ಯೂಸ್ ಆಫ್ ಟೀಚಿಂಗ್ ಯು ದ ಪಾಲಿಟಿ. ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದ ಪಾಲಿಟಿ ಸೀರೀಸ್. ಆ್ಯಂಡ್ ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ನಾನು ಹೇಳಲ್ಲ, ಬಿಕಾಸ್ ನಂಗೆ ಅದು ಕೇಳೋ ಹ್ಯಾಬಿಟು ಇಲ್ಲ. I want you people to clear UPSC and I also want Indians to know the history of India. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಜೈ.